ಜನರಲಿ ನಾನು ನ್ಯೂಸ್ ನೋಡಲ್ಲ, ಬಟ್ ಹಾಗೆ ಮನೆಯಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನ್ಯೂಸ್ ನೋಡುವಾಗ ಫುಲ್ ಡೇ ದೆರ್ ಈಸ್ ಅ ನ್ಯೂಸ್ ಅಬೌಟ್ ಹಾರ್ಟ್ ಅಟ್ಯಾಕ್. ಹರಿಹರಿಯದ ಮಕ್ಕಳಿಗೆ, ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಮೀಡಿಯಾದವರು ಫುಲ್ ಭಯಪಡಿಸ್ತಾರೆ ಎಲ್ಲರಿಗೂ. ಬಟ್ ದೇ ವಿಲ್ ನಾಟ್ ಸೇ ದ ರೀಸನ್ ಫಾರ್ ದ ಹಾರ್ಟ್ ಅಟ್ಯಾಕ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಹಾರ್ಟ್ ಅಟ್ಯಾಕ್ ಈಸ್ ಯುವರ್ ಲೈಫ್ ಸ್ಟೈಲ್. ನೀವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಮಾಡ್ತೀರಾ, ಏನು ತಿಂತೀರಾ, ಏನನ್ನು ನೋಡ್ತೀರಾ, ನಿಮ್ಮ ಭಾವನೆಗಳು ಹೇಗಿರುತ್ತೆ, ಇವೆಲ್ಲದ್ರ ಮೇಲೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸ್ಟ್ರೆಸ್ ಫ್ರೀ ಲೈಫ್ ಇರಬೇಕು. ಯಾವುದಕ್ಕೂ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರ ಮೇಲೆ ಜಲಸಿ ಪಡೋದು, ದ್ವೇಷ ಮಾಡೋದು, ಅಸೂಯೆ ಉಟ್ಕೊಳ್ಳೋದು, ಅದು ಕೂಡ ಒನ್ ಆಫ್ ದ ರೀಸನ್ಸ್ ಫಾರ್ ಅ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಸೊ ಜಸ್ಟ್ ಫ್ರೀ ಅಪ್ ಯುವರ್ ಮೈಂಡ್ ಫ್ರಮ್ ಆಲ್ ದ ಥಾಟ್ಸ್. ಒಂದು ಮನುಷ್ಯನಿಗೆ ದಿನಕ್ಕೆ 60,000 ಆಲೋಚನೆಗಳು ಬರ್ತಂತೆ. ಸೊ ಆ ಆಲೋಚನೆಗಳು ಬರದೇ ಇರೋ ಹಾಗೆ ಜೀವನ ಮಾಡ್ತಾಯಿದ್ರೆ ಹ್ಯಾಪಿಯಾಗಿ ಹೆಲ್ದಿಯಾಗಿ ಜೀವನ ಮಾಡ್ಬೋದು. ಜಪಾನಲ್ಲಿ ಒಂದು ಕಂಟ್ರಿ ಇದೆ, ಒಂದು ಪ್ಲೇಸ್ ಇದೆ, ಒಕಿನವಾ ಅಂತ ಹೇಳ್ಬಿಟ್ಟು. ಅಲ್ಲಿ ಎವ್ರಿಬಡಿ ಲೀವ್ಸ್, ಮೋಸ್ಟ್ ಆಫ್ ದ ಪೀಪಲ್, ಅಟ್ಲೀಸ್ಟ್ 25% ಆಫ್ ದ ಪೀಪಲ್ ಲೀವ್ 100 years. ಜಸ್ಟ್ ಬಿಕಾಸ್ ಯಾಕಂದರೆ ಅವ್ರು ದೆ ಕೀಪ್ ಮೂವಿಂಗ್, ನಿಲ್ಲೋದೇ ಇಲ್ಲ. ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಖಾಲಿ ಕೂತ್ಕೊಳ್ಳೋದಿಲ್ಲ, ಏನು ಯೋಚನೆ ಮಾಡಲ್ಲ. ಎಲ್ರಿಗೂ ಸಹಾಯ ಮಾಡೋದು, ಎಲ್ಲರ ಜೊತೆ ನಗ್ತಾ ಇರೋದು, ನಗಿಸೋದು, ಸಣ್ಣ ವಿಷಯಗಳು ನಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸ್ಬೋದು. ಸೊ ಈ ಮೆಸೇಜ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಕಮ್ ಅಪ್ ವಿತ್ ಗುಡ್ ಇನ್ಫಾರ್ಮೇಷನ್. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್, ಮೇಕ್ ಅದರ್ಸ್ ಹ್ಯಾಪಿ. ಯುವರ್ ಲೈಫ್ ವಿಲ್